ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಗಣೇಶ ಹಬ್ಬ. ಸೊ ನಾನು ತುಂಬ ಏನು ಆಡಂಬರವಾಗಿ ಸೆಲೆಬ್ರೇಷನ್ ಮಾಡಲ್ಲ. ನಾನು ಹಳ್ಳಿಲಿ ಇಲ್ಲದೆ ಇರೋದ್ರಿಂದ, ಬ್ಯಾಂಗ್ಳೂರಲ್ಲಿ ವರ್ಕಿಗೋಸ್ಕರ ಬಂದಿರೋದ್ರಿಂದ ನನ್ನ ರೂಮಲ್ಲಿ ನನಗೆ ಏನಾಗುತ್ತೆ, ಏನು ಗೊತ್ತಿರುತ್ತೆ ಅಷ್ಟು ಮಾಡ್ತಾಯಿದ್ದೀನಿ. ಅಂದರೆ ಜಸ್ಟ್ ಒಂದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋದಷ್ಟೇ ನನ್ನ ಸೆಲೆಬ್ರೇಷನು. ನಾನು ಗೌರಿ ಗಣೇಶ ಎರಡು ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋದು. ಸೊ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಮಾಡಬೇಕು. ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಅದಕ್ಕೂ ಮುಂಚೆ ವ್ಲಾಗ್ ಶುರು ಮಾಡೋಣ ಅಂತ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವಸ್ಥಾನಕ್ಕೆ ಹೋಗಬೇಕು, ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಸೆ ಇದೆ. ಅಂದರೆ ಇಲ್ಲಿಂದ JP ನಗರದಲ್ಲಿ ಒಂದು ರಾಗಿಗುಡ್ಡ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಬೇಕು ಅಂತ. ಸೊ ಟೈಮ್ ಆಯಿತು, ಬನ್ನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ನಾನು ಪ್ರತಿ ಹಬ್ಬಕ್ಕೂ ಊರಿಗೆ ಹೋಗೋಕ್ಕಾಗೋದಿಲ್ಲ. ನಾನು ಬೆಂಗಳೂರಿಗೆ ಬಂದಿರೋದೇ ವರ್ಕಿಗೋಸ್ಕರ. ಪ್ರತಿ ಹಬ್ಬಕ್ಕೂ ನಾನು ರಜೆ ಹಾಕಿ ಊರಿಗೆ ಹೋಗೋಕ್ಕಾಗೋದು ಇಲ್ಲ. ಯಾಕೆಂದರೆ ನನಗೆ 1 ಡೇ ಬರೀ ಹೋಗಲಿಕ್ಕೇ ಬೇಕು. 2 ಡೇಸಲ್ಲಿ ಹೋಗಿ ನಾನು ಹಬ್ಬ ಸೆಲೆಬ್ರೇಷನ್ ಮಾಡಿ ಮುಗಿಸ್ಕೊಂಬರೋದಕ್ಕೂ ಆಗೋದಿಲ್ಲ. ಸೊ ನಾನು ಎಲ್ಲ ಹಬ್ಬಕ್ಕೂ ಊರಿಗೆ ಹೋಗೋದಿಲ್ಲ. ಆಮೇಲೆ ಇಲ್ಲಿ ಕೂಡ ಅಷ್ಟೇ, ಬ್ಯಾಂಗ್ಳೂರಲ್ಲಿ ಕೂಡ ಅಷ್ಟೇ, ನಾನು ಜಾಸ್ತಿ ಏನು ಸೆಲೆಬ್ರೇಷನ್ ಮಾಡೋದಿಲ್ಲ. ಸಿಂಪಲಾಗಿ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಷ್ಟೇ. ಸೊ ನಂದು ಸಿಂಪಲ್ ಇಷ್ಟೇ ಪೂಜೆ. ಇವಾಗ ಟೈಮ್ ಆಗಿದೆ, ಹೊರಡಬೇಕು. ರೆಡಿಯಾಗಿಬಿಟ್ಟು ಹೊರಡೋಣ. ನಾನು ತುಂಬ ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು. ಫ್ರಂಟಲ್ಲಿ ಸ್ವಲ್ಪ ಸ್ಟೆಪ್ ತೆಗೆದುಬಿಟ್ಟು ಬ್ಯಾಕಲ್ಲಿ ಒಂದು ಕ್ಲಿಪ್ ಹಾಕ್ಬಿಡ್ತೀನಿ ಅಷ್ಟೇ. ನೆಕ್ಸ್ಟ್ ಈಗ ಮೇಕಪ್. ನಾನು ತುಂಬ ಎಲ್ಲ ಮೇಕಪ್ ಮಾಡ್ಕೊಳ್ಳಲ್ಲ. ಸಿಂಪಲಾಗಿ ಒಂದು ಸನ್ಸ್ಕ್ರೀನು ಅಥವಾ ಮಾಯ್ಶ್ಚರೈಸ್ ಕ್ರೀಮ್ ಹಚ್ಕೋತೀನಿ ಅಷ್ಟೇ. ನಾನು ಯೂಸ್ ಮಾಡೋದು ಲ್ಯಾಕ್ಮೆ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಹಾಗೆ ಬಿಸಿಲು ನಂಗೆ ಜಾಸ್ತಿ ಇದ್ದಾಗ ಫೇಸ್ ಎಲ್ಲ ತುಂಬ ಇಚ್ಚಿಂಗ್ ಅನಿಸ್ಬಿಡುತ್ತೆ, ಸ್ವೆಟ್ಟಿಂಗ್ ಜಾಸ್ತಿ ಇರುತ್ತೆ ನನಗೆ. ಸೊ ಅದಕ್ಕೋಸ್ಕರ ಮಾಯ್ಶ್ಚರೈಸ್ ಕ್ರೀಮ್ ಹಚ್ಕೋತೀನಿ. ಮಾಯ್ಶ್ಚರೈಸ್ ಮತ್ತು ಸನ್ಸ್ಕ್ರೀನ್ ಎರಡೂ ಒಟ್ಟಿಗೆ ಹೀಗೆ ಸಿಂಪಲಾಗಿ ಅಪ್ಲೈ ಮಾಡ್ಕೋತೀನಿ ಅಷ್ಟೇ. ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಆದಮೇಲೆ ನಾನು ಹಚ್ಚೋದು ಪಾಂಡ್ಸ್ ಅವರು ಬ್ರೈಟ್ ಬ್ಯೂಟಿ ಕ್ರೀಮ್ ಯೂಸ್ ಮಾಡ್ತೀನಿ. ಮೊದಲಿಗೆ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಾಯಿದ್ದೆ. ಆಮೇಲೆ ಏನೋ ಗೊತ್ತಿಲ್ಲ, ಸಡನ್ನಾಗಿ ಇದಕ್ಕೆ ಚೇಂಜ್ ಆಗಬೇಕು ಅಂತ ಸಜೆಷನ್ ಮಾಡಿದ್ರು ನನ್ನ ಬೆಸ್ಟ್ ಫ್ರೆಂಡು. ಸೊ ಅದಕ್ಕೋಸ್ಕರ ಇದಕ್ಕೆ ಶಿಫ್ಟ್ ಆಗಿದ್ದೀನಿ. ಇದು ಓಕೆ, ನನಗೆ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನನಗೆ ಪಿಂಪಲ್ಸ್ ಜಾಸ್ತಿ ಇರ್ತಾಯಿತ್ತು, ಅದು ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಸೊ ಇವಾಗ ಒಂದು 2 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಡೈಲಿ ಏನು ಮೇಕಪ್ ಎಲ್ಲ ಹಾಕೋದಿಲ್ಲ, ಯಾಕಂದರೆ ನಾನು ಹೋಗೋ ವರ್ಕಲ್ಲಿ ಮೇಕಪ್ ಎಲ್ಲ ಜಾಸ್ತಿ ಹಾಕ್ಕೊಳ್ಬಾರ್ದು. ಸೊ ಡೈಲಿ ಮೇಕಪ್ ಏನು ಹಾಕ್ಕೊಳ್ಳಲ್ಲ. ಆಮೇಲೆ ನನ್ನ ಮಿರರ್ ಇಲ್ಲಿದೆ, ಸೊ ನಾನು ಅದಕ್ಕೆ ಇಲ್ಲಿ ನೋಡ್ಕೋತಾ ಇದ್ದೀನಿ. ಎಲ್ಲಾದರೂ ಫಂಕ್ಷನ್ಗೆ ಅಥವಾ ಹೊರಗಡೆ ಎಲ್ಲರೂ ಹೋಗಬೇಕು ಅಂದಾಗ ಅಪರೂಪಕ್ಕೆ ನಾನು ಅಷ್ಟೇ ಮೇಕಪ್ ಹಚ್ಕೊಳ್ಳೋದು. ಅದು ಕೂಡ ಜಾಸ್ತಿ ಎಲ್ಲ ಅಪ್ಲೈ ಮಾಡಲ್ಲ, ನನಗೆ ಇರಿಟೇಷನ್ ಆಗುತ್ತೆ ಫೇಸ್ ಎಲ್ಲ. ಸೊ ನಾನು ಅಪ್ಲೈ ಜಾಸ್ತಿ ಮಾಡಲ್ಲ ಫೇಸ್ಗೆ ಮೇಕಪ್. ನಾನು ಬ್ರಷ್ ಅಥವಾ ಸ್ಪಾಂಜನ್ನು ಯೂಸ್ ಮಾಡಲ್ಲ. ನನ್ನ ಕೈನೇ ನನಗೆ ಕಂಫರ್ಟ್ ನನ್ನ ಫೇಸ್ಗೆ ಅಪ್ಲೈ ಮಾಡಲಿಕ್ಕೆ. ಅಂದರೆ ಸ್ವಲ್ಪ ಕಂಫರ್ಟ್ ಇರುತ್ತೆ, ಚೆನ್ನಾಗೂ ಇರುತ್ತೆ. ಕಾಜಲೆಲ್ಲ ಹಚ್ಚೋ ಅಭ್ಯಾಸ ಇತ್ತು ಮೊದಲಿಗೆ, ಬಟ್ ಇವಾಗ ಸ್ಟಾಪ್ ಮಾಡಿದ್ದೀನಿ. ಸೆಕೆ ಜಾಸ್ತಿ ಇರೋದ್ರಿಂದ ನಾನು ಕಾಜಲ್ ಹಚ್ಚೋಕ್ಕೆ ಹೋಗೋದಿಲ್ಲ. ಇಷ್ಟೊಂದು ಹಣೆಗಿಟ್ಕೊಳ್ಳೋಕ್ಕಷ್ಟೇ ಯೂಸ್ ಮಾಡ್ತೀನಿ. ಫಸ್ಟಿಗೆ ಯೂಸ್ ಮಾಡ್ತೀನಿ, ಬಟ್ ಈಗ ಜಸ್ಟ್ ಸ್ಟಾಪ್ ಮಾಡಿದ್ದೀನಿ. ಅಷ್ಟೊಂದು ಇಷ್ಟ ಆಗಲ್ಲ ಹಚ್ಚಲಿಕ್ಕೆ ಅಂತ. ಮೇಕಪ್ ಇಷ್ಟೇ. ಲಾಸ್ಟ್ ಫೈನಲ್ ಟಚ್ ಅಂದರೆ ಲಿಪ್ಸ್ಟಿಕ್. ನಾನು ಯೂಸ್ ಮಾಡೋ ಲಿಪ್ಸ್ಟಿಕ್ ಇದೆ. ದಟ್ಸ್ ಇಟ್. ಐ ಆಮ್ ರೆಡಿ. ಇವತ್ತು ಯೂಸ್ ಮಾಡೋದು ಈ ಜುಮ್ಕ. ಇದು ನನ್ನ ಫ್ರೆಂಡ್ ಕೊಡಿಸಿರೋದು ನನಗೆ. ಆಲ್ ಸೆಟ್. ಇದು ಬ್ಯಾಕ್.
ನಾನು ರಿಟೇಲ್ ಫೀಲ್ಡಲ್ಲಿ ವರ್ಕ್ ಮಾಡಿದ್ದೆ. ಸೊ ಅಲ್ಲಿ ಕೂಡ ಗಣಪತಿ ಕೂರಿಸಿದ್ದೀನಿ, ಬಂದು ಒಂದು ಸಲ ವಿಸಿಟ್ ಮಾಡಿ ಪೂಜೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದರು. ಸೊ ಅಲ್ಲಿಗೆ ಬೇರೆ ಹೋಗಬೇಕು. ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ಸೊ ಇಲ್ಲಿಂದ ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋಗಬೇಕು. ನಾನು 9 o'clock ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಲೇಟ್ ಆಯಿತು ಹೊರಡೋದು. ಮನೇಲಿ ಪೂಜೆ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಹೋಗ್ತಾ ಇದ್ದೀನಿ. ಬೈ. ಹಬ್ಬದ ದಿನ ಅಂತ ಫುಲ್ಲು ರಶ್ ಇತ್ತು, ಜನ ಜಾಸ್ತಿ ಇದ್ದರು. ವೀಡಿಯೋ ಕೂಡ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಒಳಗಡೆ ಯಾವುದೇ ಒಂದು ವೀಡಿಯೋಸ್ ಕೂಡ ಮಾಡಿಲ್ಲ ದೇವಸ್ಥಾನದೊಳಗೆ. ದರ್ಶನ ಎಲ್ಲ ಚೆನ್ನಾಗೇ ಮುಗೀತು. ಪ್ರಸಾದನೂ ಸಿಕ್ತು, ಪ್ರಸಾದ ಎಲ್ಲ ತಿನ್ಕೊಂಡ್ವಿ. ಇವಾಗ ಹೊರಟ್ವಿ. ಇಲ್ಲಿ ಯಾವುದೇ ರೀತಿ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ದೇವ್ರದ್ದು ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಯಾವುದೇ ಒಂದು ವೀಡಿಯೋಸ್ ಅಥವಾ ಫೋಟೋಸ್ ಆಗಲಿ ತೆಗಿಲಿಲ್ಲ ದೇವ್ರದ್ದು. ಹೊರಗಡೆ ಬಂದು ಹೀಗೆ ನಾರ್ಮಲಾಗಿ ತೆಗಿತಾ ಇದ್ದೀನಿ ಅಷ್ಟೇ. ದೇವಸ್ಥಾನದಲ್ಲಿ ಫುಲ್ಲು ರಶ್ ಇದ್ದರೂ ಕೂಡ ತುಂಬಾ ಪೀಸ್ಫುಲ್ ಆಗಿತ್ತು, ಅಷ್ಟು ಚೆನ್ನಾಗಿತ್ತು ವಾತಾವರಣ. ಏನು ಹೇಳ್ತಿದ್ದಲ್ಲ, ನಮಗೆ ಇವತ್ತು ಸ್ವಲ್ಪ ರಶ್ ಇತ್ತು. ಪ್ರಸಾದ ತೊಗೊಳ್ಬೇಕಾದ್ರೆ ಕಂಪನಿಯಲ್ಲಿ ಹಬ್ಬ ಮಾಡ್ತಾಯಿದ್ದೀವಿ, ಪೂಜೆ ಮುಗಿಸ್ಕೊಂಡು ಹೋಗ್ಬಾ ಅಂತ ಹೇಳ್ಬಿಟ್ಟು ಅಣ್ಣ ಫುಲ್ ವರ್ಕ್ ಮಾಡ್ತಿದ್ದ. ಚೆನ್ನಾಗಿತ್ತು. ಇದು ವ್ಲಾಗ್ ಅಷ್ಟೇ, ಏನಿಲ್ಲ ಅಂದರೆ ಒಂದು 3 ವರ್ಷದಿಂದ ಪರಿಚಯ ಇದೆ. ಸೊ ಬಾಂಡಿಂಗ್ ಸ್ವಲ್ಪ ಚೆನ್ನಾಗಿದೆ ಅಣ್ಣನ ಜೊತೆ. ಆಯಿತು, ಬಿಟ್ಟಲ್ಲ ಬರೋ ಅಣ್ಣ. ಹಬ್ಬದ ಶುಭಾಶಯಗಳು. ಬ್ಯಾಕ್ಗ್ರೌಂಡಲ್ಲಿ ಜೋರಾಗಿ ಗಣೇಶನ ಸಾಂಗ್ ಹಾಕಿದ್ರು, ಹಾಗಾಗಿ ನಾನು ವಿಡಿಯೋ ಮಾಡಿದ್ನೆಲ್ಲ ಕ್ಲಿಯರಾಗಿ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಮ್ಯೂಟ್ ಮಾಡಬೇಕಿತ್ತು, ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸ್ಟಾಫ್ಗಳು ಅಷ್ಟೊಂದು ಇರಲಿಲ್ಲ. ನಾನು ಬಿಟ್ಟ ಮೇಲೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಿಟ್ಟಿದ್ರು. ಸೊ ಸಿಕ್ದವ್ರದ್ದಷ್ಟೇ ಕ್ಯಾಪ್ಚರ್ ಮಾಡಿದ್ದೆ, ಸ್ವಲ್ಪ ಮಾತ್ರ, ಜಾಸ್ತಿ ಇಲ್ಲ. ಹಾಯ್ ಮಾಡೋ ಗುಂಡು, ನೀನು ಹಾಯ್ ಮಾಡಿದ್ರೆ ನೀನು ಚಾಕಿ ಕಡಿಸ್ತೀನಿ. ಹಾಯ್ ಹಾಯ್ ಮಾಡಿ, ತಗೋ. ಏನು ಬೇಕು? ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಆಮೇಲೆ ಮ್ಯಾನೇಜರ್ ಎಲ್ಲ ಸಿಕ್ಕಿದ್ರು, ಮ್ಯಾನೇಜರ್ನೆಲ್ಲ ಮಾತಾಡಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲಿಂದ ಹೊರಟೆ, ಟೈಮ್ ಆಗಿತ್ತು ಅಂತ. ಈಗ ಜಸ್ಟ್ ಮನೆಗೆ ಬಂದೆ ನಾನು. ಸೊ ಅಂದರೆ ನಾನು ಮೊದಲು ವರ್ಕ್ ಮಾಡ್ತಿದ್ದ ಈ ಜಾಗದಲ್ಲಿ ಸೆಲೆಬ್ರೇಷನ್ ಇತ್ತು, ಗಣಪತಿ ಕೂರಿಸಿದ್ರು ಕೂಡ, ಅಲ್ಲಿ ಕೂಡ ಸೆಲೆಬ್ರೇಷನ್ ಇತ್ತು. ಸೊ ಅಲ್ಲಿಗೆ ಹೋಗಿದ್ದೆ, ಅಲ್ಲಿ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಇಲ್ಲಿಂದ ಮತ್ತೆ ಇವಾಗ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು. ನಮ್ಮ ಅಣ್ಣನ ಮನೆಗೆ ಹೋಗಬೇಕು, ಅಲ್ಲಿ ನನ್ನ ಫ್ರೆಂಡ್ ಎಲ್ಲ ಬರ್ತಾರೆ. ಇವಾಗ ಅವ್ರು ನೋಡೋಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಸೊ ಬನ್ನಿ. ಹಬ್ಬದ ದಿನ ಅಂತೂ ತುಂಬಾ ಮಳೆ ಇತ್ತು. ನಾನು ಹೋಗ್ಬೇಕಾದ್ರೆ ಏನು ಸ್ಪೆಷಲ್ ಹೇಳು, ಏನು ಸ್ಪೆಷಲು? ಗಣೇಶ ಹಬ್ಬಕ್ಕೆ ಹಿಂಗೆಲ್ಲ ಮಾಡ್ಕೊಂಡ್ಯಾ? ಓಕೆ. ತುಂಬ ಮಳೆ ಇದ್ದಿದ್ದರಿಂದ ಅಣ್ಣ ಬೇಗ ಬಂದಿದ್ದ ನನ್ನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡ್ಸ್ ಎಲ್ಲರೂ ಕ್ಯಾಮ್ರಾ ಮುಂದೆ ಬರಲ್ಲ, ಬಂದವ್ರನ್ನ ಮಾತ್ರ ತೋರಿಸ್ತೀನಿ. ನಾವೇನು ಹೇಳು, ನೀನು ಹೇಳಿದೇರಿ ಇನ್ನು ಮುಂದೆ ಇತ್ತು, ನಾವು ಅದಕ್ಕೆ ಕೂತ್ಕೊಂಡ್ವಿ, ಸ್ಟಾಪ್ ಕೊಡ್ತಾರೆ ಅಂತ. ನನ್ನ ಫ್ರೆಂಡು ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗಿದ್ಲು. ಸೊ ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಅಣ್ಣನ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಸೊ ನಾನು ಡೈರೆಕ್ಟಾಗಿ ಅಣ್ಣನ ಮನೆಗೆ ಹೋಗಿದ್ದೆ. ನಾನು ಅಣ್ಣನ ಮನೆಗೆ ರೀಚ್ ಆದಮೇಲೆ ಅವಳು ಫೋನ್ ಮಾಡಿಬಿಟ್ಟು ನಾನು ಇವತ್ತು ಬರೋದಿಲ್ಲ, ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಅಂದ್ಬಿಟ್ಲು. ನಮಗೆ ಫುಲ್ ಬೇಜಾರಾಗೋಯ್ತು. ನೋಡಿದ್ರೆ ನಮಗಿಂತ ಮುಂಚೆ ಮನೆಗೆ ಬಂದಿದ್ಲು. ಎಲ್ಲರ ಕೈಲಿ ಮೊಬೈಲ್ ಇಟ್ಕೊಂಡವ್ರು ಯಾರು? ಹಾಂ, ನನಗೂ ಅಣ್ಣಂಗೂ ಟೆನ್ಷನ್ ಕೊಟ್ಟು ನೋಡಿ, ಎಷ್ಟು ಇನ್ನೋಸೆಂಟ್ ಥರ ಕೂತಿದ್ದಾಳೆ. ಪಾಪ ಏನು ಗೊತ್ತೇ ಇಲ್ಲ ಅನ್ನೋರಂಗೆ ಹಿಂಗೆ ಕೂತಿದ್ದಾಳೆ ನೋಡಿ. ನನಗೆ ನನ್ನ ಫ್ರೆಂಡ್ಗೆ ಅಣ್ಣ ಪರಿಚಯ ಆಗಿದ್ದು ಮೊದಲನೇ ವರ್ಷದ ರಕ್ಷಾಬಂಧನ ಆಯಿತು. ಸೊ ನಾವಿಬ್ಬರು ಲೇಟ್ ಆದರೂ ಪರವಾಗಿಲ್ಲ, ಇಬ್ಬರು ಒಟ್ಟಿಗೆ ಸೆಲೆಬ್ರೇಷನ್ ಮಾಡಬೇಕು, ಇಬ್ಬರು ಒಟ್ಟಿಗೆ ಕಟ್ಟಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿದ್ವಿ. ಸೊ ಅದಕ್ಕೆ ನಾವು ಹಬ್ಬದ ದಿನವೇ ಕಟ್ಟಿದ್ವಿ. ಎಲ್ಲರೂ ಹೇಳ್ತಾರೆ ರಕ್ಷಾಬಂಧನ ಹಬ್ಬ ಗೌರಿ ಗಣೇಶಕ್ಕಿಂತ ಮುಂಚೆನೇ ಮಾಡಬೇಕು, ಅದಾದಮೇಲೆ ಮಾಡಬಾರ್ದು ಅಂತ. ಬಟ್ ನಾವು ಅವತ್ತೇ ರಾಖಿ ಕಟ್ಟಿದ್ವಿ. ನನಗೇನೋ ಕೆಲಸ ಇರ್ತಿತ್ತು, ನನಗೆ ಬರೋಕ್ಕಾಗ್ತಿರ್ಲಿಲ್ಲ, ಇಲ್ಲ ಇವಳಿಗೇನೋ ವರ್ಕ್ ಇರ್ತಿತ್ತು. ಸೊ ಇವಳು ಬರೋಕ್ಕಾಗ್ತಿರ್ಲಿಲ್ಲ, ಒಟ್ಟಿಗೆ ಸಿಗೋಕ್ಕೆ ಆಗಿರಲಿಲ್ಲ. ನಮಗೆ ಈ ರಕ್ಷಾಬಂಧನ ಸ್ಟಾರ್ಟ್ ಆದಾಗಿಂದನೂ ಮೀಟ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ನಾವು ಅದಕ್ಕೆ ಕಟ್ಟಲಿಲ್ಲ, ಒಬ್ಬೊಬ್ಬರಿಗೆ ಸಪ್ರೇಟಾಗಿ ಕಟ್ಟೋಕ್ಕೆ ಇಷ್ಟ ಇರಲಿಲ್ಲ ನಮ್ಮಿಬ್ಬರಿಗೂ. ಹಾಗಾಗಿ ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋಣ ಅಂತೇಳ್ಬಿಟ್ಟು ಅಣ್ಣನ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡ್ಬಂದ್ವಿ. ಎಲ್ಲ ಕಟ್ಟಿದ ಮೇಲೆ ಒಂದಷ್ಟು ಗೇಮು, ಒಂದಷ್ಟು ಮಾತುಕತೆ ಎಲ್ಲ ಆದಮೇಲೆ ಊಟ ಮಾಡ್ಕೊಂಡ್ವಿ. ನೆಕ್ಸ್ಟು ಎಲೆಕ್ಟ್ರಾನಿಕ್ ಸಿಟಿಲಿ ಎಲ್ಲೆಲ್ಲಿ ಗಣಪತಿ ಕೂರಿಸಿದ್ದಾರೆ, ಯಾವ್ಯಾವ ರೀತಿಲಿ ಕೂರಿಸಿದ್ದಾರೆ, ಎಲ್ಲ ದೇವಸ್ಥಾನಕ್ಕೆಲ್ಲ ವಿಸಿಟ್ ಮಾಡೋಣ ಅಂತ ಎಲ್ಲ ಹೊರಟ್ವಿ ಅಲ್ವೇ. ಸೊ ಚೆನ್ನಾಗಿತ್ತು. ಅದೇ
ಫೈನಲಿ ನಾನು ಮನೆಗೆ ಹೊರಡಬೇಕಿತ್ತು, ತುಂಬಾ ಲೇಟಾಗಿತ್ತು. ಸೊ ಅಣ್ಣ ಬಿಟ್ಟು ಬರ್ತೀನಿ ಅಂತೇಳಿ ಹೊರಟಿದ್ದ. ನೆಕ್ಸ್ಟ್ ಡೇ ಸಂಡೇ ಆಗಿದ್ದರೂ ನನಗೆ ವರ್ಕ್ ಇತ್ತು. ಸೊ ಅದಕ್ಕೋಸ್ಕರ ಹೊರಟಿದ್ದೆ, ನಾನು ಹೋಗಲೇಬೇಕು ಅಂತೇಳಿ. ಅದ್ರ ಮಧ್ಯದಲ್ಲಿ ನನಗೆ ಸ್ವಲ್ಪ ಕುತ್ತಿಗೆ ಎಲ್ಲ ನೋವಾಗಿತ್ತು, ಉಳುಕಿತ್ತು ಕೂಡ. ನನಗೆ ಕಂಫರ್ಟ್ ಇರಲ್ಲ ಅಂತೇಳ್ಬಿಟ್ಟು ನಾನು ಮನೆಗೆ ಹೊರಟೆ. ರಾತ್ರಿ ಆದರೂ ಪರವಾಗಿಲ್ಲ ಅಂತೇಳಿ. ಒಂದು 10:30 11 ಗಂಟೆ ಹತ್ರ ಆಗಿತ್ತು. ತುಂಬಾ ಕತ್ಲೆ ಆಗಿತ್ತು ಕೂಡ. ಹಾಗಾಗಿ ಅಣ್ಣನೇ ಬಿಟ್ಟು ಬರ್ತೀನಿ ಅಂತ ಬಂದಿದ್ದ ನನ್ನ ಜೊತೆ. ಹೋದಾಗ ನನ್ನ ಫ್ರೆಂಡ್ನ ಕೂಡ ನನಗೆ ವ್ಲಾಗಲ್ಲಿ ಕರೆಕ್ಟಾಗಿ ತೋರ್ಸೋಕ್ಕಾಗಿರಲಿಲ್ಲ. ಅಷ್ಟೊಂದು ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ಅಲ್ಲಿ. ಆದರೆ ಹಬ್ಬದ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಭಾರಿ ಖುಷಿ ಆಯಿತು. ಇಡೀ ದಿನ ತುಂಬಾ ಚೆನ್ನಾಗಿತ್ತು. ಎಲ್ಲ ಕಡೆ ಓಡಾಡಿದ್ವಿ, ಗಣೇಶನ ನೋಡಿದ್ವಿ, ಖುಷಿ ಆಯಿತು. ರಾತ್ರಿ ಇವಾಗ ಟೈಮ್ ಒಂದು 10:45 ಆಗಿದೆ. ನೈಟು ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ದು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಥ್ಯಾಂಕ್ ಯು ಸೊ ಮಚ್. ಹೀಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ ಸಂಗೀತ ವ್ಲಾಗ್ಸ್ ಚಾನಲ್ನ. ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿವರೆಗೆ ಬಾಯ್ ಬಾಯ್, ಲವ್ ಯು.